ನಮಸ್ಕಾರ ಸ್ನೇಹಿತರೆ. ನಾವೆಲ್ಲರೂ ಬದುಕಿನಲ್ಲಿ ಒಂದಲ್ಲ ಒಂದು ರೀತಿಯ ಕಷ್ಟಗಳನ್ನ ಎದುರಿಸಿಯೇ ಇರ್ತೀವಿ ಅಲ್ವಾ? ಆದ್ರೆ ಎಷ್ಟೇ ಕಷ್ಟ ಬಂದ್ರೂ ಸೋಲೊಪ್ಕೊಳ್ಬಾರ್ದು ಅನ್ನೋದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಬೇಕು ಅಂದ್ರೆ ನಾವು ಖಂಡಿತವಾಗಿಯೂ ಅರ್ನೆಸ್ಟ್ ಹೆಮಿಂಗ್ವೇ ಅವರ ದಿ ಓಲ್ಡ್ ಮ್ಯಾನ್ ಅಂಡ್ ದಿ ಸೀ ಕಾದಂಬರಿಯನ್ನ ನೋಡ್ಲೇಬೇಕು. ಈ ಪುಸ್ತಕ ಬಿಡುಗಡೆಯಾಗಿ ದಶಕಗಳೇ ಕಳೆದ್ರೂ ಇದು ಭಾಷೆ, ದೇಶ, ಕಾಲ ಎಲ್ಲವನ್ನೂ ಮೀರಿ ಇವತ್ತಿಗೂ ಅತ್ಯಂತ ಪ್ರಸ್ತುತವಾಗಿದೆ. ಬದುಕಿನ ಜಂಜಾಟ, ಮಾನವನ ಅಸಹಾಯಕತೆ ಮತ್ತು ಎದುರಿಸಲೇಬೇಕಾದ ಹೋರಾಟದ ಅನಿವಾರ್ಯತೆಯನ್ನು ಇದು ಎಷ್ಟು ಅದ್ಭುತವಾಗಿ ಹಿಡಿದಿಟ್ಟಿದೆ ಅಂದ್ರೆ ಖಂಡಿತ ನೀವೇ ಆಶ್ಚರ್ಯಪಡ್ತೀರಾ. ಬನ್ನಿ, ಈ ಮಹಾನ್ ಕೃತಿಯ ಆಳಕ್ಕೆ ಇಳಿಯೋಣ. ಕತೆ ಶುರುವಾಗೋದೇ ಒಂದು ದೊಂತ ನಿರಾಸೆಯಿಂದ. ಸ್ಯಾಂಟಿಯಾಗೋ ಅನ್ನೋ ವಯಸ್ಸಾದ ಮೀನುಗಾರ ಸತತ 84 ದಿನಗಳಿಂದ ಸಮುದ್ರಕ್ಕೆ ಹೋದ್ರೂ ಪಾಪ ಅವನ ಬಲೆಗೆ ಒಂದೇ ಒಂದು ಮೀನು ಕೂಡ ಬಿದ್ದಿಲ್ಲ. ಎಂತಹ ದುರದೃಷ್ಟ ಊಹಿಸ್ಕೊಂಡಿ. ಆದರೂ ಅವನು ಭರವಸೆ ಕಳ್ಕೊಳ್ಳಲ್ಲ. 85ನೇ ದಿನ ಗಲ್ಫ್ ಸ್ಟ್ರೀಮ್ನ ಆಳವಾದ ಸಮುದ್ರಕ್ಕೆ ಸಂಪೂರ್ಣ ಒಂಟಿಯಾಗಿ ಹೋಗ್ತಾನೆ. ಅಲ್ಲಿ ಅವನಿಗೆ ಸಿಗುವುದು ಒಂದು ಬೃಹತ್ ಭವ್ಯವಾದ ಮಾರ್ಲಿನ್ ಮೀನು. ಅಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಕಾದಾಟ. ಇದು ಕೇವಲ ಒಂದು ಮೀನಿನ ಬೇಟೆಯಲ್ಲ, ಬದಲಾಗಿ ಒಂದು ಬಲಿಷ್ಠ ಎದುರಾಳಿಯೊಂದಿಗಿನ ರೋಚಕ ಹೋರಾಟ. ವಿಭಾಗ 1: ಬದುಕಿನ ಜಂಜಾಟ ಮತ್ತು ಹೋರಾಟ. ಈ ಕಾದಂಬರಿಯ ಬಹುದೊಡ್ಡ ವಿಶೇಷತೆ ಅಂದ್ರೆ ಇದು ಸಮುದ್ರವನ್ನ ಬದುಕಿನ ಒಂದು ರೂಪಕವಾಗಿ ತೋರಿಸುತ್ತೆ. ಸಮುದ್ರ ಅಂದ್ರೆ ಏನು? ಅದು ತಾಯಿಯಂತೆ ನಮ್ಮನ್ನ ಪ್ರೀತಿಯಿಂದ ಸಾಕಿ ಸಲಹುತ್ತೆ. ಹಾಗೆ ಒಮ್ಮೊಮ್ಮೆ ಅತ್ಯಂತ ಕ್ರೂರವಾಗಿ, ನಿರ್ದಾಕ್ಷಿಣ್ಯವಾಗಿ ನಮ್ಮನ್ನ ಒಂಟಿಯಾಗಿಸ್ಬಿಡುತ್ತೆ. ಯುವ ಮೀನುಗಾರರೆಲ್ಲರೂ ಸಮುದ್ರವನ್ನ ಜಯಿಸಬೇಕಾದ ಶತ್ರು ಅಂದ್ಕೊಂಡ್ರೆ, ನಮ್ಮ ಸ್ಯಾಂಟಿಯಾಗೋ ಮಾತ್ರ ಅದನ್ನ ಒಲವಿನಿಂದ ಲಾ ಮಾರ್ ಅಂತ ಕರೀತಾನೆ. ಅಂದ್ರೆ ಅದೊಂದು ಸ್ತ್ರೀ ರೂಪ, ಒಂದು ಪ್ರೀತಿಯ ಒಡನಾಡಿ. ಪ್ರಕೃತಿಯ ಈ ಎರಡು ಮುಖಗಳನ್ನ ಬಹಳ ಸೊಗಸಾಗಿಲ್ಲಿ ಕಟ್ಟಿಕೊಡಲಾಡಿದೆ. ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಕುತೂಹಲಕಾರಿ ಅಂಶವಿದೆ. ಆ ಭವ್ಯವಾದ ಮಾರ್ಲಿನ್ ಮೀನಿದೆಯಲ್ಲ, ಅದು ಕೇವಲ ಒಂದು ಜಲಚರವಲ್ಲ. ಅದು ಸ್ಯಾಂಟಿಯಾಗೋನ ದೈಹಿಕ ಮಿತಿಗಳನ್ನು, ಅವನ ಅಸಹಾಯಕತೆಯನ್ನು ಪ್ರತಿಬಿಂಬಿಸುವ ಕನ್ನಡಿ ಇದ್ದಾಗೆ. ಅಂತಹ ಬೃಹತ್ ಜೀವಿಯ ಜೊತೆ ಸೆಣಸಾಡಲು ತನಗೆ ಅವಕಾಶ ಸಿಕ್ಕಿದ್ದಕ್ಕೆ ಅವನು ನಿಜಕ್ಕೂ ಹೆಮ್ಮೆ ಪಡ್ತಾನೆ. ಅಷ್ಟು ದೊಡ್ಡ ಸಮುದ್ರದಲ್ಲಿ, ಸಂಪೂರ್ಣ ಒಂಟಿತನದಲ್ಲಿ ಒಬ್ಬ ವ್ಯಕ್ತಿ ತನ್ನ ಯೋಗ್ಯತೆ ಮತ್ತು ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಇಂಥದೊಂದು ಕಠಿಣ ಹೋರಾಟ ಅತ್ಯಗತ್ಯ ಅಂತಲೇ ಅವನು ನಂಬಿದಾನೆ. ವಿಭಾಗ 2: ಸೋಲರಿಯದ ಅಸ್ತಿತ್ವ. ಈ ಕಥೆಯಲ್ಲಿ ಗೆಲುವು ಅಂದ್ರೆ ಆ ಮೀನನ್ನ ಹಿಡಿದು ದಡಕ್ಕೆ ತರೋದು ಮಾತ್ರವಲ್ಲ. ಎಷ್ಟೇ ಕಷ್ಟ ಬಂದ್ರೂ, ದೈಹಿಕವಾಗಿ ಜರ್ಜರಿತನಾದ್ರೂ, ಮಾನಸಿಕವಾಗಿ ಕುಗ್ಗಿ ಹೋಗದೆ ನಿಲ್ಲುವ ಛಲವೇ ನಿಜವಾದ ಗೆಲುವು. ಸ್ಯಾಂಟಿಯಾಗೋಗೆ ಮೀನಿನ ಜೊತೆ ಹೋರಾಡುವಾಗ ಕೈಯಲ್ಲಿ ವಿಪರೀತ ಸೆಳೆತ, ರಕ್ತ ಬರ್ತಾ ಇರುತ್ತೆ. ಆದರೂ ಅವನು ಲೆಕ್ಕಿಸಲ್ಲ. ಆ ನೋವಿನಲ್ಲೂ ಅವನು ತನ್ನ ಆರಾಧ್ಯ ದೈವವಾದ ಬೇಸ್ಬಾಲ್ ಆಟಗಾರ ಜೋ ಡಿಮ್ಯಾಜಿಯೋ ಅವರನ್ನು ನೆನಪಿಸ್ಕೊಳ್ತಾನೆ. ಜೋ ಡಿಮ್ಯಾಜಿಯೋ ಮೂಳೆಯ ಭಾರೀ ನೋವಿನಲ್ಲೂ ಆಟವಾಡ್ತಿದ್ರಂತೆ. ಈ ಹೋಲಿಕೆ ಇದೆಯಲ್ಲ, ಇದು ನಮ್ಮ ಬದುಕಿಗೂ ಅನ್ವಯಿಸುತ್ತೆ. ಕಷ್ಟದ ಸಮಯದಲ್ಲಿ ನಮ್ಮ ಆದರ್ಶಗಳು, ನಮ್ಮ ರೋಲ್ ಮಾಡೆಲ್ಗಳು ನಮಗೆ ಹೇಗೆ ಸ್ಫೂರ್ತಿ ನೀಡ್ತಾರೆ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಎಲ್ಲ ಕಷ್ಟ ಮುಗೀತು, ಮೀನು ಸಿಕ್ತು ಅಂತ ನಿಟ್ಟಿಸಿರು ಬಿಡುವಾಗಲೇ ಬದುಕಿನಲ್ಲಿ ದೊಡ್ಡ ಅಡೆತಡೆಗಳು ಎದುರಾಗ್ತವೆ ಅಲ್ವಾ? ಕಥೆಯಲ್ಲೂ ಹಾಗೇ ಆಗುತ್ತೆ. ರಕ್ತದ ವಾಸನೆ ಹಿಡಿದು ಶಾರ್ಕ್ ಮೀನುಗಳು ದಾಳಿ ಮಾಡ್ತವೆ. ಈ ಶಾರ್ಕ್ಗಳು ಬೇರೇನೂ ಅಲ್ಲ, ನಮ್ಮ ಬದುಕಿನಲ್ಲಿ ನಾವು ಎದುರಿಸಲೇಬೇಕಾದ ವಿನಾಶಕಾರಿ ಶಕ್ತಿಗಳು. ನಾವು ಅತ್ಯಂತ ಕಷ್ಟಪಟ್ಟು ಸಾಧಿಸಿದ್ದನ್ನೇ ಕಸಿದುಕೊಳ್ಳಲು ಬರುವ ಕಂಟಕಗಳು. ಆದರೂ ಆ ವಯಸ್ಸಾದ ಸ್ಯಾಂಟಿಯಾಗೋ ಎದೆಗುಂದುವುದಿಲ್ಲ. ತನ್ನ ಬಳಿ ಉಳಿದಿರುವ ಕೇವಲ ಕೈಬೆರಳುಗಳ ಶಕ್ತಿಯಿಂದ ಕೊನೆಯುಸಿರಿರುವವರೆಗೂ ಆ ಶಾರ್ಕ್ಗಳ ವಿರುದ್ಧ ಹೋರಾಡ್ತಾನೆ. ಇದೇ ಅಲ್ವಾ ಬದುಕಿನ ಅಸಲಿ ಹೋರಾಟ. ವಿಭಾಗ 3: ಇಂದಿನ ಕಾಲಕ್ಕೆ ಕಾದಂಬರಿಯ ಪ್ರಸ್ತುತತೆ. 1952ರಲ್ಲಿ ಬಂದ ಈ ಕಾದಂಬರಿ ಇಂದಿನ ಆಧುನಿಕ, ಕೈಗಾರಿಕೀಕರಣಗೊಂಡ ಜಗತ್ತಿಗೆ ಹೇಗೆ ಪಾಠವಾಗತ್ತೆ ಅಂತ ನೀವು ಯೋಚಿಸ್ತಾ ಇರ್ಬೋದು. ಸ್ಯಾಂಟಿಯಾಗೋ ಪ್ರಕೃತಿಯನ್ನು ಜಯಿಸಲು ಹೋದ ಒಬ್ಬ ಅಹಂಕಾರಿಯಲ್ಲ, ಬದಲಾಗಿ ಸಾಗರದ ಸಮತೋಲನವನ್ನು ಗೌರವಿಸುವ ಒಬ್ಬ ನಿಜವಾದ ಪರಿಸರ ಜ್ಞಾನಿ. ಪ್ರಕೃತಿಯನ್ನು ಹೇಗೆ ನೋಡ್ಬೇಕು, ಅದರೊಂದಿಗೆ ಎಷ್ಟು ಗೌರವಯುತವಾದ ಸಂಬಂಧ ಹೊಂದಿರಬೇಕು ಅನ್ನೋದನ್ನ ನಾವು ಇವನಿಂದ ಕಲಿಯಬಹುದು. ಅವನು ಸುಸ್ಥಿರ ಸಹಬಾಳ್ವೆಯನ್ನು ಹೇಗೆ ಅಳವಡಿಸಿಕೊಂಡಿದ್ದಾನೆ ಅನ್ನೋದು ಇಲ್ಲಿ ಬಹುಮುಖ್ಯ. ಆಧುನಿಕ ಜಗತ್ತು ಪರಿಸರವನ್ನು ತನ್ನ ಸ್ವಾರ್ಥಕ್ಕಾಗಿ ಹೇಗೆಲ್ಲ ಶೋಷಣೆ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ನೇರವಾದ ಟೀಕೆ ಇದ್ದ ಹಾಗೆ. ಬದುಕಲು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಪ್ರಕೃತಿಯಿಂದ ಪಡೆಯುವುದು, ಬೇಟೆಯ ಮೇಲೂ ಅಪಾರವಾದ ಗೌರವ ಮತ್ತು ಪ್ರೀತಿಯನ್ನು ಇಟ್ಟುಕೊಳ್ಳುವುದು, ಇವೆಲ್ಲ ಇಂದಿನ ಕಾಲದ ಪರಿಸರ ಸಂರಕ್ಷಣೆಗೆ ನಾವು ಕಲಿಯಲೇಬೇಕಾದ ಅತ್ಯಗತ್ಯ ಪಾಠಗಳು. ವಿಭಾಗ 4: ಸ್ಫೂರ್ತಿದಾಯಕ ಹಿತೋಕ್ತಿಗಳು. ಮೊದಲಿಗೆ ಈ ಸಾಲನ್ನು ಕೇಳಿ: ಎ ಮ್ಯಾನ್ ಕ್ಯಾನ್ ಬಿ ಡಿಸ್ಟ್ರಾಯ್ಡ್ ಬಟ್ ನಾಟ್ ಡಿಫೀಟೆಡ್. ಅಂದ್ರೆ ಮನುಷ್ಯನನ್ನು ನಾಶ ಮಾಡಬಹುದು, ಆದರೆ ಸೋಲಿಸಲು ಸಾಧ್ಯವಿಲ್ಲ. ಅಬ್ಬಾ, ಎಂಥ ಪವರ್ಫುಲ್ ಆದ ಮಾತಲ್ವಾ? ಇದರ ಆಳ ಎಷ್ಟಿದೆ ಅಂದ್ರೆ, ನಮ್ಮನ್ನು ದೈಹಿಕವಾಗಿ ಯಾರಾದರೂ ನಾಶಗೊಳಿಸ್ಬೋದು, ನಾವು ಕಷ್ಟಪಟ್ಟು ಗಳಿಸಿದ್ದೆಲ್ಲವನ್ನೂ ಕಳೆದುಕೊಳ್ಬೋದು, ಆದರೆ
ನಮ್ಮ ಒಳಗಿರುವ ಆತ್ಮಸ್ಥೈರ್ಯ ಮತ್ತು ಹೋರಾಟದ ಮನೋಭಾವವನ್ನು ಯಾರಿಂದಲೂ ಕಸಿದುಕೊಳ್ಳಲು ಸಾಧ್ಯವೇ ಇಲ್ಲ. ಭೌತಿಕವಾದ ಸೋಲು ಎಂದಿಗೂ ಆಧ್ಯಾತ್ಮಿಕ ಸೋಲಿಗೆ ಸಮನಲ್ಲ ಅನ್ನೋ ದೊಡ್ಡ ಸತ್ಯವನ್ನು ಈ ಸಾಲು ನಮಗೆ ಸಾರ್ತದೆ. ಇನ್ನೊಂದು ಅದ್ಭುತ ಮಾತು, ಐ ಲವ್ ಯು ಆ್ಯಂಡ್ ರೆಸ್ಪೆಕ್ಟ್ ಯು ವೆರಿ ಮಚ್, ಬಟ್ ಐ ವಿಲ್ ಕಿಲ್ ಯು ಡೆಡ್ ಬಿಫೋರ್ ದಿಸ್ ಡೇ ಎಂಡ್ಸ್. ಅಂದರೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ, ಆದರೆ ಈ ದಿನ ಮುಗಿಯುವ ಮುನ್ನ ನಿನ್ನನ್ನು ಕೊಲ್ಲುತ್ತೇನೆ. ಇದು ಬದುಕಿನ ಅಸ್ತಿತ್ವದ ಒಂದು ವಿಲಕ್ಷಣವಾದ ವಿಪರ್ಯಾಸ. ತನ್ನ ಎದುರಿರುವ ಬೃಹತ್ ಎದುರಾಳಿಯ ಮೇಲೆ ಆ ಮುದುಕನಿಗೆ ಕೋಪಾಗಲಿ ದ್ವೇಷವಾಗಲಿ ಇಲ್ಲ, ಬದಲಾಗಿ ಅಪಾರವಾದ ಪ್ರೀತಿ ಮತ್ತು ಗೌರವವಿದೆ. ನಾವು ಬದುಕಲು ಹೋರಾಡಲೇಬೇಕು, ಆದರೆ ಆ ಕಠಿಣ ಹೋರಾಟವನ್ನು ದ್ವೇಷದಿಂದ ಮಾಡಬಾರದು, ಬದಲಾಗಿ ಆಳವಾದ ಕೃತಜ್ಞತೆಯಿಂದ ಮಾಡಬೇಕು ಅನ್ನೋದನ್ನ ಈ ಹೃದಯಸ್ಪರ್ಶಿ ವಾಕ್ಯ ನಮಗೆ ಕಲಿಸುತ್ತೆ. ಇಟ್ ಈಸ್ ಎನಫ್ ಟು ಲಿವ್ ಆನ್ ದ ಸೀ ಆ್ಯಂಡ್ ಕಿಲ್ ಆರ್ ಟ್ರೂ ಬ್ರದರ್ಸ್. ಸಮುದ್ರದಲ್ಲಿ ಬದುಕಿ ನಮ್ಮ ನಿಜವಾದ ಸಹೋದರನು ಕೊಲ್ಲುವುದೇ ಸಾಕು. ಪರಿಸರದ ದೃಷ್ಟಿಕೋನದಿಂದ ನೋಡಿದಾಗ ಇದು ಪ್ರಕೃತಿಯೊಂದಿಗಿನ ನಮ್ಮ ನಿಕಟ ಸಂಬಂಧವನ್ನು ಎತ್ತಿ ತೋರಿಸುತ್ತೆ. ಸಮುದ್ರದ ಜೀವಿಗಳನ್ನೆಲ್ಲ ಸೆಂಟಿಯಾಗೋ ತನ್ನ ಸಹೋದರರು ಅಂತಾನೆ ಭಾವಿಸ್ತಾನೆ. ಭೂಮಿಯ ಮೇಲಿನ ಎಲ್ಲಾ ಜೀವಿಗಳು ಒಂದಕ್ಕೊಂದು ಬೆಸೆದುಕೊಂಡಿವೆ. ಮನುಷ್ಯ ಪ್ರಕೃತಿಯ ಒಡೆಯನಲ್ಲ, ಆತ ಕೇವಲ ಅದರ ಒಂದು ಭಾಗ ಮಾತ್ರ ಅನ್ನೋದನ್ನ ಈ ಸಾಲು ನಮಗೆ ಮತ್ತೆ ಮತ್ತೆ ನೆನಪಿಸುತ್ತೆ. ಕಥೆಯ ಆರಂಭದಲ್ಲಿ ಮತ್ತು ಹೋರಾಟದ ನಡುವೆ ಮುದುಕನಿಗೆ ಪದೇ ಪದೇ ಬೀಳುವ ಒಂದು ಕನಸಿದೆ. ಆಫ್ರಿಕಾದ ಕಡಲತೀರದಲ್ಲಿ ಆಟವಾಡುತ್ತಿರುವ ಸಿಂಹಗಳ ಕನಸು. ಇದು ಕೇವಲ ಒಂದು ಸಾಮಾನ್ಯ ಕನಸಲ್ಲ, ಇದು ಯೌವನ, ಶಕ್ತಿ ಮತ್ತು ಜೀವನದ ಚಕ್ರದ ಸಂಕೇತ. ಬದುಕಿನಲ್ಲಿ ಎಷ್ಟೇ ಕಷ್ಟಗಳು ಬಂದ್ರೂ ಬದುಕು ಮತ್ತೆ ಚಿಗುರುತ್ತದೆ, ಭರವಸೆ ಶಾಶ್ವತವಾಗಿರುತ್ತದೆ ಅನ್ನೋ ಒಂದು ಅದ್ಭುತವಾದ ನೆಮ್ಮದಿಯನ್ನು ಈ ಕನಸು ಆ ಮುದುಕನಿಗೆ ಒದಗಿಸುತ್ತದೆ. ನಮ್ಮೆಲ್ಲರ ಬದುಕಿಗೂ ಇಂಥದೊಂದು ಭರವಸೆ ಬೇಕಲ್ವಾ? ಸರಿ, ನಾವು ಈ ಮಾಹಿತಿಯುಕ್ತ ಪ್ರಸ್ತುತಿಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಬದುಕಿನ ಜಂಜಾಟ, ಮಾನವನ ಅಸಹಾಯಕತೆ ಮತ್ತು ಎಷ್ಟೇ ಕಷ್ಟ ಬಂದರೂ ಸೋಲರಿಯದೆ ಮುನ್ನುಗ್ಗುವ ಹೋರಾಟದ ಸ್ಫೂರ್ತಿಯನ್ನ ಹೆಮಿಂಗ್ವೆ ಅವರ ಈ ಕೃತಿಯಿಂದ ನಾವು ಅರಿತುಕೊಳ್ಳಬಹುದು. ಈ ವಿಡಿಯೋವನ್ನ ಸರಳ ಸನ್ಮಾರ್ಗವು ಮಾಹಿತಿಗಾಗಿ ಅನುಭವ ಆಧಾರಿತವಾಗಿ ತಯಾರಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪುಸ್ತಕಗಳನ್ನೇ ಓದಿ. ಕೊನೆಯದಾಗಿ ಒಂದು ಪ್ರಶ್ನೆ, ಸ್ಯಾಂಟಿಯಾಗೋ ತನ್ನ ಬೃಹತ್ ಮೀನನ್ನು ಎದುರಿಸಿದಂತೆ ನಮ್ಮ ಬದುಕಿನ ಆ ಮಾರ್ಲಿನ್ ಯಾವುದು ಮತ್ತು ಅದರ ವಿರುದ್ಧ ಕಡೆಯವರೆಗೂ ಹೋರಾಡುವ ಛಲ ನಮ್ಮಲ್ಲಿದೆಯಾ? ಸ್ವಲ್ಪ ಯೋಚಿಸಿ. ಮುತ್ತಿದಾಗ ಹೆಜ್ಜೆ ತತ್ತರಿಸಿದ ಕ್ಷಣದಲ್ಲೂ ಒಂದು ದೀಪದಂತೆ ಭರವಸೆ ಬೇಕು. ಗಾಳಿಯ ಹೊಡೆತ ತೀವ್ರವಾದರೂ ಮರದಂತೆ ನಿಲ್ಲುವ ಧೈರ್ಯ ಬೇಕು. ಮಳೆಯ ಸುರಿಮಳೆಯೊಳಗಾದರೂ ಬೆಳಗಿನ ಸೂರ್ಯನ ಕನಸು ಬೇಕು. ಹಾದಿ ಕಠಿಣ ಕಲ್ಲು ತುಂಬಿದರು ಹೃದಯದಲ್ಲಿ ನಂಬಿಕೆ ಅರಳಬೇಕು. ಸೋಲು ತಟ್ಟಿದ ಪ್ರತಿ ಕ್ಷಣವೂ ಹೊಸ ಗೆಲುವಿನ ಬೀಜ ಬಿತ್ತಬೇಕು. ಕಣ್ಣೀರು ಹನಿಯಾದರೂ ಈ ವಿಶ್ಲೇಷಣೆಯಲ್ಲಿ ನಾವು ಬರೀ ಕಥೆಯ ಮೇಲ್ಮೈಯನ್ನಷ್ಟೇ ಅಲ್ಲ, ಲೇಖಕರ ಫೇಮಸ್ ಐಸ್ಬರ್ಗ್ ಥಿಯರಿಯನ್ನು ಬಳಸಿ ಕಥೆಯ ಒಳಪದರಗಳಲ್ಲಿರುವ ಆಳವಾದ ತಾತ್ವಿಕ ಅರ್ಥಗಳನ್ನು ಎಕ್ಸ್ಪ್ಲೋರ್ ಮಾಡಲಿದ್ದೇವೆ. ಬನ್ನಿ ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಧುಮುಕೋಣ. ಕಥೆ ಶುರು ಆಗೋದೇ ಒಬ್ಬ ವಯಸ್ಸಾದ ಕ್ಯೂಬನ್ ಮೀನುಗಾರ, ಅವನ ಒಂದು ಸಣ್ಣ ದೋಣಿ ಮತ್ತು ಬರೋಬ್ಬರಿ 84 ದಿನಗಳ ಕಾಲ ಕಾಡಿದ ಸಲಾವೋ ಅಂದ್ರೆ ಅತ್ಯಂತ ಕೆಟ್ಟ ಅದೃಷ್ಟದಿಂದ. ಯೋಚಿಸಿ, 84 ದಿನಗಳ ಕಾಲ ಸಮುದ್ರಕ್ಕೋಗಿ ಬರೀ ಕೈಯಲ್ಲಿ ಹಿಂತಿರುಗಿದ್ರೆ ಹೇಗಾಗ್ಬೇಕು? ಇಡೀ ಹಳ್ಳಿ ಆತನನ್ನ ನೋಡಿ ನಗ್ತಿರ್ತದೆ. ಆದ್ರೂ ಆತನ ಮನಸ್ಥಿತಿ ಮಾತ್ರ ಕಿಂಚಿತೂ ಕುಗ್ಗಿರ್ಲಿಲ್ಲ. ಹೆಮಿಂಗ್ವೇ ಅವರ ಬರವಣಿಗೆಯ ಸ್ಟೈಲ್ ನೋಡಿ. ವೃದ್ಧನು ಸಣ್ಣಗಾಗಿ ಮತ್ತು ಕೃಶನಾಗಿದ್ದನು. ಅವನ ಕತ್ತಿನ ಹಿಂಭಾಗದಲ್ಲಿ ಆಳವಾದ ಸುಕ್ಕುಗಳಿದ್ದವು. ಈ ಒಂದೇ ಒಂದು ಸಾಲಿನ ದೃಶ್ಯ ವಿವರಣೆ ನಮ್ಮನ್ನು ಕಲ್ಪನಾ ಲೋಕದಿಂದ ವಾಸ್ತವಕ್ಕೆ ಎಳೆದು ತರುತ್ತದೆ. ಅಷ್ಟೇ ಅಲ್ಲ, ಈ ದಂತಕಥೆಯ ನಾಯಕನಿಗೆ ಸ್ಫೂರ್ತಿ ನೀಡಿದ ನಿಜಜೀವನದ ವ್ಯಕ್ತಿಯ ಬಗ್ಗೆ ತಿಳಿಯುವ ಕುತೂಹಲವನ್ನು ಮೂಡಿಸುತ್ತದೆ. ನಮ್ಮ ಮೊದಲನೇ ವಿಭಾಗದಲ್ಲಿ ಸ್ಯಾಂಟಿಯಾಗೋ ಪಾತ್ರದ ಹಿಂದಿರುವ ಆ ನಿಜವಾದ ವ್ಯಕ್ತಿ ಯಾರು ಅನ್ನೋದನ್ನ ನೋಡೋಣ. ಸ್ಯಾಂಟಿಯಾಗೋ ಕೇವಲ ಒಂದು ಕಾಲ್ಪನಿಕ ಪಾತ್ರವಲ್ಲ.
ಈ ಕಥೆಯ ಅಡಿಪಾಯವೇ 30 ವರ್ಷಗಳ ಕಾಲ ಹೆಮಿಂಗ್ವೇ ಅವರ ದೋಣಿಯ ಕ್ಯಾಪ್ಟನ್ ಆಗಿದ್ದ ಗ್ರೆಗೋರಿಯೋ ಫ್ಯುವೆಂಟೆಸ್. ಹವಾನಾವಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿ ಒಮ್ಮೆ ದೈತ್ಯ ಕತ್ತಿಮೀನಿನ ಜೊತೆ ಏಕಾಂಗಿಯಾಗಿ ಹೋರಾಡುತ್ತಿದ್ದ ವೃದ್ಧನೊಬ್ಬನಿಗೆ ಹೆಮಿಂಗ್ವೇ ಸಹಾಯ ಮಾಡಲು ಹೋದಾಗ ಆತ ಕೋಪದಿಂದ ಸಹಾಯ ಬೇಡ ಅಂದಿದ್ದನಂತೆ. ಆ ಒಂದು ನೈಜ ಘಟನೆಯೇ ಈ ಕಾದಂಬರಿಗೆ ಮೂಲ ಸ್ಫೂರ್ತಿ. ಈಗ 2ನೇ ವಿಭಾಗ. ಇಲ್ಲಿ ನಾವು ಭೌತಿಕ ಪ್ರಪಂಚದಿಂದ ಈ ಹೋರಾಟದ ತಾತ್ವಿಕ ಆಳಕ್ಕೆ ಹೇಗೆ ಇಳಿತೀವಿ ಅನ್ನೋದು ನಿಜಕ್ಕೂ ಅದ್ಭುತವಾಗಿದೆ. ದೋಣಿಯನ್ನು ಎಳೆದುಕೊಂಡು ಹೋಗುತ್ತಿರುವ ಆ 18 ಅಡಿ ಉದ್ದದ ದೈತ್ಯ ಮಾರ್ಲಿನ್ ಮೀನಿದ್ಯಲ್ಲ, ಅದು ಕೇವಲ ಒಂದು ದೊಡ್ಡ ಬೇಟೆಯಲ್ಲ, ಅದು ಸ್ಯಾಂಟಿಯಾಗೋನ ಇನ್ನೊಂದು ಮುಖ, ಅಂದರೆ ಆಲ್ಟರ್ ಈಗೋ ಆಗಿ ಕೆಲಸ ಮಾಡುತ್ತದೆ. ನಡು ಸಮುದ್ರದ ಸಂಪೂರ್ಣ ಒಂಟಿತನದಲ್ಲಿ ಮೀನುಗಾರ ತನ್ನ ಸ್ವಂತ ದೌರ್ಬಲ್ಯಗಳನ್ನೇ ಎದುರಿಸುವಂತೆ ಮಾಡುವ ಅತ್ಯಂತ ಯೋಗ್ಯವಾದ ಎದುರಾಳಿಯದು. ಕಾದಂಬರಿಯಲ್ಲಿ ಬರುವ ಈ ಸಾಲುಗಳನ್ನು ಒಮ್ಮೆ ಗಮನಿಸಿ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ, ಆದರೆ ಈ ದಿನ ಮುಗಿಯುವ ಮುನ್ನ ನಾನು ನಿನ್ನನ್ನು ಕೊಲ್ಲುತ್ತೇನೆ. ಬೇಟೆಗಾರ ಮತ್ತು ಬೇಟೆಯ ನಡುವಿನ ಆ ಪರಸ್ಪರ ಗೌರವ ಮತ್ತು ಸಂಕೀರ್ಣ ಬಾಂಧವ್ಯವನ್ನು ಇದು ಎಷ್ಟೊಂದು ಅದ್ಭುತವಾಗಿ ಕಟ್ಟಿಕೊಡುತ್ತದೆ ಅಲ್ವಾ? ಇದು ಪ್ರಕೃತಿಯ ಮೇಲೆ ದರ್ಪ ಮೆರೆಯುವ ಆಟವಲ್ಲ, ಬದಲಾಗಿ ಇದೊಂದು ಸಹಿಷ್ಣುತೆಯ ಅಂತಿಮ ಪರೀಕ್ಷೆ. ಹೆಮಿಂಗ್ವೇ ಅವರ ಜೀವನ ದೃಷ್ಟಿಕೋನದ ಬಹುಮುಖ್ಯ ಅಂಶವೇ ಇದು. ಮನುಷ್ಯ ತನ್ನನ್ನು ತಾನು ವಿನಾಶದ ಅಂಚಿಗೆ ತಳ್ಳಿಕೊಂಡಾಗ ಮಾತ್ರ ಆತನ ನಿಜವಾದ ಮೌಲ್ಯ ಏನೆಂಬುದು ಸಾಬೀತಾಗ್ತದೆ. ಸೋಲೊಪ್ಪಿಕೊಳ್ಳುವುದು ಅಥವಾ ವಿನಾಶದವರೆಗೂ ಹೋರಾಡುವುದು, ಇವೆರಡೇ ಆಯ್ಕೆಗಳಿದ್ದಾಗ ಸ್ಯಾಂಟಿಯಾಗೋ ಧೈರ್ಯದಿಂದ 2ನೇಯದನ್ನೇ ಆರಿಸ್ಕೊಳ್ತಾನೆ. 3ನೇ ವಿಭಾಗದಲ್ಲಿ ಈ ಕಾದಂಬರಿಗೆ ಅಷ್ಟು ದೊಡ್ಡ ತೂಕವನ್ನು ತಂದುಕೊಟ್ಟಿರುವ ಅದರಲ್ಲಿನ ಆಳವಾದ ಸಂಕೇತಗಳ ಬಗ್ಗೆ ಅರಿಯೋಣ. ಕಥೆಯಲ್ಲಿ ಬಳಕೆಯಾಗಿರುವ ಈ ದೃಶ್ಯ ಸಂಕೇತಗಳ ಒಳಾರ್ಥವನ್ನು ನೋಡಿದರೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ. ಆಫ್ರಿಕಾದ ಕಡಲತೀರದಲ್ಲಿ ಕಾಣುವ ಸಿಂಹಗಳು ಪೌರುಷ ಮತ್ತು ಭರವಸೆಯ ಸಂಕೇತವಾದರೆ, ಮೂಳೆಯ ವಿಪರೀತ ನೋವಿನ ನಡುವೆಯೂ ಬೇಸ್ಬಾಲ್ ಆಡುವ ಖ್ಯಾತ ಆಟಗಾರ ಜೋ ಡಿಮ್ಯಾಜಿಯೋ ಅಜೇಯ ಮಾನವ ಚೈತನ್ಯದ ಸಂಕೇತವಾಗಿದ್ದಾನೆ. ಹಾಗೆಯೇ ಈ ಪಟ್ಟಿಯನ್ನು ಸ್ವಲ್ಪ ಗಮನಿಸಿ. ಕೃತಿಯಲ್ಲಿರುವ ಭಾರೀ ಕ್ರಿಶ್ಚಿಯನ್ ರೂಪಕಗಳು ಇಲ್ಲಿ ಸ್ಪಷ್ಟವಾಗುತ್ತವೆ. ಭುಜದ ಮೇಲೆ ಆ ಭಾರವಾದ ಹೈಮರವನ್ನು ಹೊರುವುದು ಸಾಕ್ಷಾತ್ ಕ್ರಿಸ್ತನು ಶಿಲುಬೆಯನ್ನು ಹೊರುವುದಕ್ಕೆ ಸಮಾನವಾಗಿದೆ. ಈ ಹೋಲಿಕೆಗಳು ಸ್ಯಾಂಟಿಯಾಗೋನ ದೈಹಿಕ ಯಾತನೆಯನ್ನು ಕೇವಲ ನೋವಿನಿಂದ ಆಧ್ಯಾತ್ಮಿಕ ಹುತಾತ್ಮತೆಯ ಮಟ್ಟಕ್ಕೆ ಏರಿಸುತ್ತವೆ. ಬೈಬಲ್ನ ಸಂಖ್ಯಾಶಾಸ್ತ್ರವನ್ನು ಕಥೆಗೆ ಅಳವಡಿಸಿದಾಗ ಈ 40, 84, 3 ಮತ್ತು 7 ರಂತಹ ಸಂಖ್ಯೆಗಳ ಬಳಕೆ ಕೇವಲ ಕಾಕತಾಳೀಯವಲ್ಲ ಅನ್ನೋದು ಅರ್ಥ ಆಗುತ್ತೆ. ಈ ಪ್ರತಿಯೊಂದು ಸಂಖ್ಯೆಯು ದೈವಿಕ ಪರಿಪೂರ್ಣತೆ ಮತ್ತು ಪುನರುತ್ಥಾನದ ಪರಿಕಲ್ಪನೆಗಳನ್ನು ಎಷ್ಟು ನಿಖರವಾಗಿ ಪ್ರತಿಬಿಂಬಿಸುತ್ತದೆ ನೋಡಿ. ಆದರೆ ಯಶಸ್ಸು ಅನ್ನೋದು ಅಷ್ಟು ಸುಲಭವಾಗಿ ಒಲಿಯುತ್ತದಾ? ಇಲ್ಲ. ಇಲ್ಲಿ ಶಾರ್ಕ್ಗಳ ಆಗಮನವು ಬ್ರಹ್ಮಾಂಡದ ಅಸ್ತವ್ಯಸ್ತವಾದ ಹಾಗೂ ವಿನಾಶಕಾರಿ ಶಕ್ತಿಗಳನ್ನು ಪ್ರತಿನಿಧಿಸುತ್ತದೆ. ಕಷ್ಟಪಟ್ಟು ಪಡೆದ ಯಶಸ್ಸನ್ನು ಕಸಿದುಕೊಳ್ಳಲು ಬರುವ ಜೀವನದ ಅಡೆತಡೆಗಳು ಮತ್ತು ನಂಬಿಕೆಯ ನಷ್ಟದ ಸಂಕೇತಗಳಾಗಿ ಈ ಶಾರ್ಕ್ಗಳು ಕೆಲಸ ಮಾಡುತ್ತವೆ. ವಿಭಾಗ 4. ಆಧುನಿಕ ವಿದ್ವಾಂಸರು ಈ ಕ್ಲಾಸಿಕ್ ಕೃತಿಯನ್ನು ಪರಿಸರ ವಿಮರ್ಶೆಯ ದೃಷ್ಟಿಕೋನದಿಂದ ಹೇಗೆ ನೋಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗ್ತದೆ. ಯುವ ಪೀಳಿಗೆಯ ಮೀನುಗಾರನ ಮನಸ್ಥಿತಿಗೂ ಸ್ಯಾಂಟಿಯಾಗೋನ ಮನಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಯುವಕರು ಸಮುದ್ರವನ್ನು ಗೆಲ್ಲಬೇಕಾದ ಶತ್ರು ಎಂದು ಭಾವಿಸಿದರೆ, ಸ್ಯಾಂಟಿಯಾಗೋ ಅದನ್ನು ಲಾಮಾರ್, ಅಂದರೆ ಪ್ರೀತಿಸಲು ಮತ್ತು ಗೌರವಿಸಲು ಯೋಗ್ಯವಾದ ಸ್ತ್ರೀಲಿಂಗ ಸಂಗಾತಿ ಎಂದು ಭಾವಿಸುತ್ತಾನೆ. ಆತನ ಈ ನೈತಿಕ ಬೇಟೆಯ ಅಭ್ಯಾಸವು ಪ್ರಕೃತಿಯ ಜೊತೆ ಆತನಿಗಿರುವ ಸಾಮರಸ್ಯವನ್ನು ಎತ್ತಿ ತೋರಿಸುತ್ತದೆ. ಈ ದೃಷ್ಟಿಕೋನದಿಂದ ನೋಡಿದಾಗ ಶಾರ್ಕ್ಗಳು ಕೇವಲ ವಿಲನ್ಗಳಲ್ಲ, ಅವು ಈ ಉದಾಸೀನ ವಿಶ್ವದಲ್ಲಿ ಅಂದ್ರೆ ಇಂಡಿಫರೆಂಟ್ ಯೂನಿವರ್ಸ್ನಲ್ಲಿ ತಮ್ಮ ನೈಸರ್ಗಿಕ ಪಾತ್ರವನ್ನು ನಿರ್ವಹಿಸುತ್ತಿರುವ ಕೇವಲ ಸ್ಕ್ಯಾವೆಂಜರ್ಗಳು ಅಷ್ಟೇ. ಪ್ರಕೃತಿಯ ಚಕ್ರದಲ್ಲಿ ಪ್ರತಿಯೊಂದಕ್ಕೂ ಅದರದ್ದೇ ಆದ ಅನಿವಾರ್ಯ ಪಾತ್ರವಿದೆ. ಆಶ್ಚರ್ಯದ ಸಂಗತಿ ಎಂದರೆ ಶೈಕ್ಷಣಿಕ ಪಠ್ಯಗಳು ಈ ಕಥೆಗೆ ಕೇವಲ ಪಾಶ್ಚಿಮಾತ್ಯ ದೃಷ್ಟಿಕೋನವನ್ನಷ್ಟೇ ಅಲ್ಲ, ಟಾವೋ ತತ್ವಶಾಸ್ತ್ರವನ್ನು ಸಹ ಅನ್ವಯಿಸಿವೆ. ಸಮುದ್ರದ ಅಲೆಗಳ ಪ್ರವಾಹಗಳನ್ನು ಟಾವೋನ ಪ್ರಾಚೀನ ಸಾರ್ವತ್ರಿಕ ಹರಿವಿಗೆ ಹೋಲಿಸುವ ಮೂಲಕ ವಿಮರ್ಶಕರು ಈ ಕೃತಿಯ ಆಧ್ಯಾತ್ಮಿಕ ಆಳವನ್ನು ಜಗತ್ತಿಗೆ ತೆರೆದಿಟ್ಟಿದ್ದಾರೆ. ಇಲ್ಲಿ ಸ್ಯಾಂಟಿಯಾಗೋ ಕೇವಲ ಮೀನುಗಾರನಲ್ಲ, ಆತನೊಬ್ಬ ಆಧ್ಯಾತ್ಮಿಕ ಪ್ರಯಾಣಿಕನಾಗಿ ನಮ್ಮೆದುರು ನಿಲ್ಲುತ್ತಾನೆ. ಬ್ರಹ್ಮಾಂಡದ ಏರುಪೇರುಗಳನ್ನು ಆತ ತನ್ನ ಮನಸ್ಸಿನ ಸಮತೋಲನ ಕಳೆದುಕೊಳ್ಳದೆ ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತಾನೆ. ಎಷ್ಟೇ ಕಷ್ಟಪಟ್ಟು ಹಿಡಿದ ಮೀನು ಕೊನೆಗೆ ಶಾರ್ಕ್ಗಳಿಗೆ ಆಹುತಿಯಾದರೂ ಆ ವಿನಾಶಕಾರಿ ನಷ್ಟವನ್ನು ಆತ ಅತ್ಯಂತ ಶಾಂತವಾಗಿ ಸ್ವೀಕರಿಸುತ್ತಾನೆ.
ಜೀವನದಲ್ಲಿ ನಾವು ಕಷ್ಟಪಟ್ಟು ಗಳಿಸಿದ ವಿಜಯದ ಮೇಲೆ ಅನಿವಾರ್ಯವಾಗಿ ಶಾರ್ಕ್ಗಳಂತಹ ಅಡೆತಡೆಗಳು ದಾಳಿ ಮಾಡಿದಾಗ ನಿಜವಾದ ಮೌಲ್ಯವಿರುವುದು ಆ ಬಹುಮಾನದಲ್ಲೋ ಅಥವಾ ಅದಕ್ಕಾಗಿ ನಾವು ತೋರಿದ ಛಲ ಮತ್ತು ಸಹಿಷ್ಣುತೆಯಲ್ಲೋ. ಬದುಕಿನ ಹೋರಾಟಗಳನ್ನು ಹೇಗೆ ಎದುರಿಸಬೇಕು ಎಂಬುದರ ಕುರಿತು ಈ ಪ್ರಶ್ನೆ ನಮ್ಮಲ್ಲಿ ದೀರ್ಘಕಾಲ ಉಳಿಯುವ ಆಲೋಚನೆಯನ್ನು ಮೂಡಿಸುತ್ತದೆ.